ಹೆಸರು ಪರಶುರಾಮ್ ಅಂತೇಳಿ. ನಮ್ಮದು ಬಂದು ಬಳ್ಳಾರಿ ಡಿಸ್ಟಿಕ್, ಬಳ್ಳಾರಿ ತಾಲೂಕು, ಇಬ್ರಾಹಿಂಪುರ ವಿಲೇಜು. ನಮ್ಮದು ಬಂದು 3 ಎಕರೆ ಜಮೀನಿದೆ. ಅದರಲ್ಲಿ ಇವಾಗ ಪ್ರೆಸೆಂಟ್ ಬಂದು ಅರ್ಧ ಎಕರೆ ಬೆಂಡಿ, 1 ಎಕರೆ ಕಾಲಿಫ್ಲವರ್ ಮಾಡ್ತಾ ಇದ್ದೀನಿ ಸರ್. ಈಗ ನಾವು ಸುಮಾರು ಬಂದು ಈಗ 10 ವರ್ಷ ಆಯಿತು ನಾವು ಬೋರ್ ಹಾಕಿ. 10 ವರ್ಷ ಆದಮೇಲೆ ಬೋರ್ ಹಾಕಿದ್ಮೇಲೆ ನಾವು ಒಂದೇ ವರ್ಷ ಕ್ರಾಪ್ ಮಾಡಿದ್ವಿ. ಮೆಕ್ಕೆಜೋಳ ಕ್ರಾಪ್ ಮಾಡಿದ್ಮೇಲಿದ್ದ ಆ ಭೂಮಿ ಫುಲ್ ಹಾರ್ಡ್ನೆಸ್ ಆಗಿರೋದಕ್ಕೋಸ್ಕರ ಇಳುವರಿ ಏನೂ ಬರಲಿಲ್ಲ. ಭೂಮಿ ಕೆಡುತ್ತೆ ಎಂಬ ಉದ್ದೇಶಕ್ಕೆ ಕಾರಣ ನಾವು ಸುಮಾರು ಏನಿಲ್ಲ ಅಂದರೆ ಒಂದು 6 ವರ್ಷ ಭೂಮಿ ಖಾಲಿ ಬಿಟ್ಟಿದ್ವಿ. ಈ ಯಾವಾಗ ರಾಯಚೂರಲ್ಲಿ ಕೃಷಿ ಸಮ್ಮೇಳನದಲ್ಲಿ ನಾವು ಈ ಜೀವ ಡಿವೈಸ್ ಬಗ್ಗೆ ತಿಳ್ಕೊಂಡ್ವಿ. ಅದ್ರ ಬಗ್ಗೆ ಪೂರ್ತಿ ವಿವರಣೆ ತಿಳ್ಕೊಂಡು ಉದ್ದಾಳಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಅಲ್ಲಿ ರೈತರ ಮುಖಾಂತರನೇ ತಿಳ್ಕೊಂಬಂದು ನಾವು ಇನ್ಸ್ಟಾಲ್ ಮಾಡ್ಕೊಂಡ್ವಿ ಸರ್. ಇದಕ್ಕೂ ಮೊದಲು ನಾವು ಬೋರ್ವೆಲ್ ಹಾರ್ಡ್ ವಾಟರ್ಗೆ ನಮ್ಮದು ಭೂಮಿ ತೇವಾಂಶ ಹಿಡಿದಿರ್ತಾ ಇರಲಿಲ್ಲ. 2 ದಿನಕ್ಕೆ ಭೂಮಿ ಹಾರ್ತಾ ಇತ್ತು. ಈ ಜೀವ ಇನ್ಸ್ಟಾಲೇಷನ್ ಮಾಡಿದಾಗಲ್ದ ಭೂಮಿ ತೇವಾಂಶ 1 ವಾರ ಆದರೂ ಕೂಡ ತೇವಾಂಶ ಹಾರ್ಕೊಡ್ತಾ ಇಲ್ಲ ನಮಗೆ. ಮೇನ್ ಅದು ಇಂಪಾರ್ಟೆಂಟು. ರೂಟಲ್ಲಿ ಭಾಳ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ರೂಟ್ ಭಾಳ ಚೆನ್ನಾಗಿ ಇಳ್ತಾ ಇದೆ. ಒಂದು ಕ್ರಾಪ್ ಹಿಲ್ಡಿಂಗ್ ಕೂಡ ಚೆನ್ನಾಗಿ ಆಗ್ತಾ ಇದೆ ನಮಗೆ ಕೆನಾಲ್ ವಾಟ್ರಲ್ಲಿ ಕೂಡ ತೇವಾಂಶ ಅಷ್ಟು ಬೇಗ ಹಿಡಿಯಲ್ಲ. ಈ ಜೀವ ವಾಟ್ರಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ತೇವಾಂಶ ಹಿಡಿತಾ ಇದೆ. ಬೋರ್ವೆಲ್ ವಾಟ್ರು ಫುಲ್ಲು ಹಾರ್ಡ್ನೆಸ್ ಇರುತ್ತೆ, ಅದು ಲವಣಾಂಶದಿಂದ ಜಾಸ್ತಿ ಕೂಡಿರುತ್ತೆ. ಹಂಗಾಗಿ ಡೈರೆಕ್ಟ್ ಬಂದು ಭೂಮಿಗೆ ಆ ಹಾರ್ಡ್ ವಾಟರ್ನ ಕೊಡಬಾರ್ದು. ಭೂಮಿ ಜಾಸ್ತಿ ಹಾರ್ಡ್ನೆಸ್ ಆಗುತ್ತೆ. ಯಾವಾಗ ಈ ಜೀವ ಡಿವೈಸ್ ಹಾಕ್ಕೊಂಡ್ವು ಅವಾಗಲಿಂದ ಸ್ಮೂತ್ನೆಸ್ ಆಗ್ತಾ ಇದೆ. ಮೇನ್ ಲವಣಾಂಶ ಹಿಡಿದಿಟ್ಟ ಕೆಪಾಸಿಟಿ ಜೀವಾಗಿದೆ ಸರ್. ಹತ್ತಿ ಬೆಳೆ ಮಾಡಿದೆ. ಹತ್ತಿ ಬೆಳೆ ಭಾಳ ಚೆನ್ನಾಗಿ ಬರ್ತಾ ಇತ್ತು. ಓಕೆ, ಇದೇನೋ ಚೆನ್ನಾಗಿದೆ ಅಲ್ಲ ಅಂತೇಳಿ ನಾವು ಕಂಟಿನ್ಯೂಸ್ ಕ್ರಾಪ್ ಮಾಡ್ತಾ ಬಂದ್ವಿ. 3 ವರ್ಷ ಆಯಿತು ಸರ್ ಕಂಟಿನ್ಯೂಸ್ ಕ್ರಾಪ್ ಮಾಡ್ತಾ ಇದ್ವಿ. ಬೇಸಿಗೆ ಕಾಲದಲ್ಲಿ ಭಾಳ ಚೆನ್ನಾಗಿ ಬರ್ತಾಯಿದೆ. ನಾವು ಇವಾಗ 1 ಎಕರೆಯಲ್ಲಿ ಚಿಕ್ಕಡಿ ಮಾಡಿದ್ವಿ. ಚಿಕ್ಕಡಿ ಇದಕ್ಕೂ ಮೊದಲೇ ನಾವು ಏನು ಮಾಡಿದ್ವಿ ಅಂದರೆ ಇದು ಬೇರೆ ಹಾಳವಾಗಿ ಇಳಿತಾ ಇರಲಿಲ್ಲ ಮೇನು. ಇವಾಗ 30 ಡೇಸ್ ಆಯಿತು ಸರ್ ಈ ಚಿಕ್ಕಡಿ. ಇವಾಗ ಕಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನೊಂದು ವೀಕಲ್ಲಿ. ಓಕೆನಾ, ಬೇರು ಹಾಳವಾಗಿ ಬರ್ತಾ ಇದೆ. ಇವಾಗ ಕೆನಾಲ್ ವಾಟ್ರು ನಮ್ಮದು ಕೆನಾಲ್ ವಾಟರ್ ಡಿಪೆಂಡ್ ಆಗಿರುತ್ತೆ ಸರ್. ನಮ್ಮ ಬಳ್ಳಾರಿ ಡಿಸ್ಟಿಕ್ಕೆಲ್ಲ ಕೆನಾಲ್ ವಾಟರ್ ಆದಮೇಲೆ ಇನ್ನು 6 ತಿಂಗಳು ಖಾಲಿ ಇರ್ತಾರೆ ರೈತರು. ಆ ಖಾಲಿ ಇರಲಂಗೆ ನಾವು ಬೋರ್ವೆಲ್ ಯೂಸ್ ಮಾಡಿಕೊಂಡು ಈ ಜೀವ ಡಿವೈಸ್ ಇನ್ಸ್ಟಾಲ್ ಮಾಡ್ಕೊಂಡೋದ್ರಿಂದ ಆರಾಮಾಗಿ ಇನ್ನೊಂದು ಕ್ರಾಪು ಏನಿಲ್ಲ ಅಂದರೂ ಕೂಡ ಈ ಕ್ರಾಪಲ್ಲಿ 3 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆ ಸರ್ ನಮಗೆ ಬೇಸಿಗೆ ಕ್ರಾಪಲ್ಲಿ ತರಕಾರಿಯಿಂದ. ನಾವು ಡಿವೈಸ್ ಹಾಕ್ಸ್ಕೊಂಡಿರೋದು ನೋಡಿ, ನಮ್ಮ ಬೆಳೆನೂ ಚೆನ್ನಾಗಿ ಬರ್ತಿರೋದು ನೋಡಿ, ನಮ್ಮ ಹೊಲದ ಮೇಲೆ ಸೂರ್ಯನಾರಾಯಣ ಅಂತ ಇದ್ದಾರೆ, ಅವರು ಡಿವೈಸ್ ಯೂಸ್ ಮಾಡಿಕೊಂಡು ಅವರು ತೆಂಗು ತೋಟ ಮಾಡ್ತಾ ಇದ್ದಾರೆ ಸರ್. ಅವ್ರದ್ದು ಕೂಡ ಭಾಳ ಚೆನ್ನಾಗಿ ಬರ್ತಾ ಇದೆ. ಈಗ ಈ ಜೀವ ಡಿವೈಸ್ ಹಾಕ್ಸ್ಕೊಂಡ್ರಲ್ಲಿದ್ದ 2 ಬೆಳೆ ಬೆಳೀತಾ ಇದ್ದೀವಿ. ನಾವು ತುಂಬ ಸಂತೋಷವಾಗಿದ್ದೀವಿ ಸರ್. ಜೀವ ಡಿವೈಸ್ ಬಂದು ರೈತರಿಗೆ ಒಂದು ವರದಾನ ನೋಡಿ ಸರ್. ಆರಾಮಾಗಿ ಕಣ್ಣು ಮುಚ್ಕೊಂಡು ಹಾಕ್ಸ್ಕೋಬೋದು.